ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆ? ಹಾಂ, ಇವಾಗ ನಾನು ಆಲ್ರೆಡಿ ಬಿಸಿನೀರು ಕುಡಿಯೋ ಪೊಸಿಷನಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವಾಗ ನಾವು ಬಿಸಿನೀರು ಕುಡಿಯೋಣ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ ಮಾತಾಡೋಕ್ಕೆ. Again, I just want to show you guys ಕ್ಲೌಡ್ ಕಲರ್. ಆಕಾಶದಲ್ಲಿ ಆಗುವ ಬಣ್ಣದ ಚಿತ್ತಾರ ಏನೆಂದು ನಾವು ವರ್ಣಿಸಲಿ. ಸುಮ್ಮನಂದೆ, ಬಟ್ ಚೆನ್ನಾಗಿತ್ತಾ? ಟೈಮ್ ಈಸ್ 6:15 ಆಗಿದೆ. ನಾವೀಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ನೋಡೋಣ ಹೊರಗಡೆ ತೊಗೊಂಡೋದ್ರೆ ಹೇಗಿರುತ್ತೆ ಅಂತ. ನಾನು ಏನಕ್ಕೆ ಇಷ್ಟು ಬ್ರೈಟಾಗಿ ಕಾಣ್ತಿರ್ಬೋದು, ಕತ್ಲೆ ಎಲ್ಲಿ ಬಂದಿತ್ತು ಅಂತ ಹೇಳ್ತೀರಾ? ಇದಕ್ಕೆ ಆನ್ಸರ್ ಲಾಸ್ಟಲ್ಲಿ ಹೇಳ್ತೀನಿ ನಾನು. ವಾರ್ಮಪ್ನ ಮಾಡೋಣ, ದೆನ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಈಗ ಮುಗಿತು, ನೆಕ್ಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಚೆಸ್ಟ್ಗೆ. ಈಗ ನಾನು ವರ್ಕೌಟ್ ಎಲ್ಲ ಮುಗೀತು. 2 ನಿಮಿಷ ಹಿಂಗೋಗಿ ಹಿಂಗೆ ಕಸ ಗುಡಿಸಿ ಬರ್ತೀನಿ. ನಾನು ಜಸ್ಟು ಕ್ಯಾಮ್ರಾ ಮುಂದೆ ಕಸ ಗುಡ್ಸೋದಾಗಿರಲಿ ಒರೆಸೋದಾಗಿರಲಿ ಮಾಡಿರ್ತೀನಿ. ಆದರೆ ಕ್ಯಾಮ್ರಾ ಹಿಂದೆ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಇನ್ನೂ ಎಕ್ಸ್ಟ್ರಾ ಕೆಲಸ ಇದ್ರೆ ಮಾಡಬೇಕು, ಕಸ ಎಸಿಬೇಕು, ನೀರು ತರಬೇಕು. ನೀರು ತರಬೇಕು. ಕ್ಯಾಮ್ರಾ ಮುಂದೆ ಬರೀ 1-2 ಕೆಲಸ ತೋರ್ಸೋಕ್ಕಾಗೋದು ಅಷ್ಟೇ. ಎಲ್ಲ ಕೆಲಸ ತೋರ್ಸಕ್ಕೆ ಹೋಗ್ತೀನಿ ಅಂದರೆ ದಿನ ನಾನು ಎಷ್ಟು ಅವರು ಲೈಕ್ 4 ಅವರ್ಸ್ ವಿಡಿಯೋ ಹಾಕ್ಬೇಕಾಗತ್ತೆ. ಹೇಳಿ 4 ಅವರ್ಸ್ ವಿಡಿಯೋ ಬಿಟ್ಟು ಬಿಡ್ದಂಗೆ 4 ಅವರ್ಸ್ ವಿಡಿಯೋ ನೀವು ನೋಡ್ತೀರಾ? ಬನ್ನಿ ಇವಾಗ ನಮ್ಮ ಬೇಸಿಕ್ ರುಟೀನ್ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಕಡೆ ರೈಸ್ ಇಡೋಣ, ಒಂದು ಕಡೆ ಓಟ್ಸ್ ಇಡೋಣ, ಒಂದು ಕಡೆ ಡ್ರೈ ಫ್ರೂಟ್, ಒಂದು ಕಡೆ ಬೀಟ್ರೂಟ್. ಏನೇ ಹೇಳಿ, ಬೀಟ್ರೂಟ್ ಜ್ಯೂಸ್ ಕುಡಿಯೋ ಮಜಾ ಇದಲ್ಲ, ಅದು ಬೇರೆನೇ ಖುಷಿ ಕೊಡುತ್ತೆ ನನಗೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಎಷ್ಟು ಜೋರಾಗಿ ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಹತ್ತಿ ಹಾಕೊಂಡು. ನಿಮಗೆ ಅನ್ನಿಸ್ತಿರ್ಬೋದಲ್ವಾ ಇವಳು ಎಲ್ಲಿಟ್ಟಿದ್ದಾಳೆ ಮೊಬೈಲ್ನ ಅಂತ. ಬಂದೆ, ಅದೇ ವಿಷಯಕ್ಕೆ ಬರ್ತೀನಿ. 1-2 ನಿಮಿಷ. ಎಗ್, ರೈಸ್, ಗ್ಯಾಸದು ಯಾವಾಗ ಖಾಲಿ ಆಗೋದು ದೇವರಿಗೆ ಗೊತ್ತು. ಓಕೆ, ಈಗ ನಾವು ರೈಸ್ ಇಟ್ಟಾಯ್ತು. ಇವಾಗ ನಾವು ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ. ನಿಮಗೆ ಏನಾದರೂ ಯಾವುದಾದ್ರೂ ಸಾಂಗ್ ನಾನು ಆಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ.
ನನಗೇನಾದರೂ ಗೊತ್ತಿದ್ರೆ ಹಾಡ್ತೀನಿ. ಓಕೆ, ಸುಮ್ಮನೆ ಕೆಲಸ ಮಾಡ್ಬೇಕಾದ್ರೆ ಏನು ಗೊತ್ತಾ, ನಾನು ಇವಾಗ ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಬೇಕಾದ್ರೆ ಡ್ರೈ ಫ್ರೂಟ್ನೆಲ್ಲ ಹಾಕೋ ಗ್ಯಾಪಲ್ಲಿ ಬಾಯಲ್ಲಿ ಏನಾದ್ರು ಒಂದು ಸಾಂಗ್ ಬರ್ತಿರುತ್ತೆ. ಕೆಲವೊಂದ್ಸತಿ ಅದನ್ನ ಕಟ್ ಮಾಡಿ ಹಾಕಿರ್ತೀನಿ. ಆದರೆ ಯಾಕೆ ಕಟ್ ಮಾಡಿ ಹಾಕೋದು, ಅದನ್ನ ಹಾಕೋಣ ಅಂತ ಒಂದು ಥಾಟ್ ಅಷ್ಟೇ. ಇವತ್ತು ಯಾವ್ದು ಹೇಳೋಣ? ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಓಕೆ, ಒಂದು ಸಾಂಗ್ ನೆನಪಿದೆ, ಬಟ್ ಅದು ರ್ಯಾಂಡಮ್ ಆಗಿ ಹೇಳ್ತೀನಿ. ಓಕೆ, ಖುಷಿಯೆಲ್ಲ ಕರೆಯಾಗಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನು ನನಸು ಮಾಡುವೆ, ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರಲೊಮ್ಮೆ ಪ್ರತಿ ನಿಮಿಷ ಕಾಯುವೆ, ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆಯಿರದಂತೆ, ಮುಳುಗಡೆಯ ಬೀದಿಯ ಬದುಕಿಗೆ ತಂಗಾಳಿ ತಂದೋದೈರುವೆ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿ. ಚೆನ್ನಾಗಿತ್ತಾ? ಸುಮ್ಮನೆ ನೀವಾದರೂ ಅಷ್ಟೇ, ಸುಮ್ಮನೆ ಏನಾದ್ರು ಮಾಡ್ತಿದ್ದಾಗ ಹಾಡು ಹೇಳಿ, ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿ. ಅವಾಗ ತಲೆಗೆ ಏನು ಬರಲ್ಲ ನಿಮಗೆ. ನೆಗೆಟಿವ್ ಥಾಟ್ಸ್ ಆಗಿರಲಿ, ಬೇರೆಯವ್ರ ಬಗ್ಗೆ ಯೋಚನೆ ಆಗಿರಲಿ, ಮೂಡ್ ಆಫ್ ಆಗೋವಂಥದ್ದು ಯಾವುದನ್ನು ನೀವೇ ಮಾಡಕ್ ಹೋಗ್ಬಿಡಿ. ಖುಷಿಯಾಗಿರೋಕ್ಕೆ ತುಂಬಾನೇ ದಾರಿಗಳಿವೆ. ಅವನ್ನೆಲ್ಲ ಬಿಟ್ಟು ಅವ್ರು ಹಂಗ್ ಮಾಡ್ಬಿಟ್ರು, ಇವ್ರು ಹಿಂಗ್ ಮಾಡ್ಬಿಟ್ರು, ನನ್ನ ಕೈಲಿ ಇರೋಕ್ಕಾಗಲ್ಲ, ನನಗೆ ಮಾಡೋಕ್ಕಾಗಲ್ಲ, ಅದೆಲ್ಲ ಒಂದೊಂದು ದಿವಸ ಚಂದ. ಆ ಒಂದು ಜಾಗಕ್ಕೆ ರೀಪ್ಲೇಸ್ ಆಗಿ ನೀವು ನಿಮ್ಮ ಖುಷಿಗೋಸ್ಕರ ಸಾಂಗ್ ಹಾಡೋದಾಗಿರ್ಲಿ, ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಲಿ, ಅಥವಾ ನಿಮಗೇನು ಇಷ್ಟ ಅದನ್ನ ನೀವು ಮಾಡೋದ್ರಲ್ಲಿ ನಿಮ್ಮನ್ನ ನೀವು ಬ್ಯುಸಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಹ್ಯಾಪಿಯಾಗಿರ್ತೀರ. ವ್ಯಾಲೆಂಟೈನ್ಸ್ ಡೇ ದಿನ ಯಾವ ಹಾಡು ಹೇಳಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಹಾಡು ಹೇಳೋಣ. ಈಗ ಡ್ರೈ ಫ್ರೂಟ್ ಜ್ಯೂಸ್ ಮಾಡುವ. ನಾನು ಮನೆ ಒರೆಸಿದ್ದಿಲ್ಲ, ಇದು ಎಲ್ಲ ಹಾರೋಯ್ತು. ಹಂಗ ಹಾರಿದ್ರು ತಲೆ ಕೆಡ್ಸ್ಕೊಳ್ದೆ ನೀಟಾಗಿ ಕ್ಲೀನ್ ಮಾಡಿ ನಿಮ್ ಕೆಲಸ ನೀವು ಮುಂದುವರ್ಸ್ಬೇಕು. ಹಾರ್ತು ಅಂತ ನೀವು ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮಾಡ್ಬೇಕಾಗಿರೋದು ನೀವು ಮಾಡೋಕ್ಕಾಗಲ್ಲ. ನಾವು ಮಾಡೋ ದಿನನಿತ್ಯ ಕೆಲಸದಲ್ಲೇ ಕೆಲವೊಂದು ಚಿಕ್ಕ ಪುಟ್ಟದನ್ನ ಕಲಿಯೋದು ತುಂಬಾನೇ ಇರುತ್ತೆ. ಸೊ ನಾವು ಕೆಲವೊಂದಕ್ಕೆ ಅಪ್ಲೈ ಮಾಡ್ತೀವಿ, ಕೆಲವೊಂದಕ್ಕೆ ಅಪ್ಲೈ ಮಾಡಲ್ಲ. ಮಾಡೋದನ್ನ ಮಾಡಿದ್ರೆ ಎಲ್ಲ ಕಡೆಗೂ ನಿಮ್ಮ ಮೈಂಡ್ ಕ್ಲಿಯರ್ ಆಗಿ ಇರುತ್ತೆ. ಜಸ್ಟ್ ಮೂವ್ ಆನ್ ಅಷ್ಟೇ. ಓಕೆ, ಈಗ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಮಾಡೋಣ. ಈಗ ಬೀಟ್ರೂಟ್ ಜ್ಯೂಸ್ ರೆಡಿ ಮಾಡೋಣ. ನಿಮಗೆ ಅನ್ನಿಸ್ಬೋದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ಲೈಕ್ ಆಲ್ರೆಡಿ ಅನ್ಸಿದೆ ಎಲ್ಲರಿಗೂ, ಹೆಂಗೆ ಡೈಲಿ ಒಂದೇ ಥರ ಮಾಡ್ತೀರಾ ಅಂತ, ಅಂದರೆ ತಿನ್ನೋದನ್ನೇ ತಿಂತೀರಾ, ಮಾಡೋದನ್ನೇ ಮಾಡ್ತೀರಾ ಅಂತ. ಬಟ್ ಸೀರಿಯಸ್ಲಿ ಇದ್ರ ರಿಸಲ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಈ ಮೂಮೆಂಟಿಗೆ ಇವನ್ನೆಲ್ಲ ಮಾಡಿಕೊಂಡು, ಕಟ್ ಮಾಡಿಕೊಂಡು, ಹಾಕೊಂಡು, ರುಬ್ಕೊಂಡು ಕುಡಿಯೋಷ್ಟರಲ್ಲಿ ಕಷ್ಟ ಆಗಬಹುದು. ಬಟ್ ಇದ್ರ ಎಂಡ್ ಆಫ್ ದಿ ರಿಸಲ್ಟ್ ಇದಲ್ಲ, ಅವಾಗ ಅನ್ಸುತ್ತೆ ಇಷ್ಟು ದಿನ ಇದನ್ನ ಮಾಡಿದ್ದಕ್ಕೆ ಸಾರ್ಥಕ ಅಂತ. ಮಾಡೋ ಪ್ರೊಸೆಸ್ ಯಾವಾಗಲೂ ಕಷ್ಟನೇ ಇರುತ್ತೆ. ಇದು ಅಂತಲ್ಲ, ಎಲ್ಲದೂ ಅಷ್ಟೇ. ಮಾಡೋ ಪ್ರೊಸೆಸ್ ಯಾವಾಗಲೂ ಕಷ್ಟ ಇದ್ದಾಗ ಅದ್ರ ರಿಸಲ್ಟು ಅಮೇಝಿಂಗ್ ಆಗಿರುತ್ತೆ. ಕಷ್ಟ ಬೀಳೋದ್ರಲ್ಲಿ ತಪ್ಪೇನು ಇಲ್ಲ ಅನ್ಸುತ್ತೆ ಅವಾಗ. ಇವಾಗ ಎಲ್ಲ ರೆಡಿ ಆಗಿದೆ. ಬೀಟ್ರೂಟ್ ಜ್ಯೂಸ್, ಡ್ರೈ ಫ್ರೂಟ್ ಜ್ಯೂಸ್, ರೈಸ್ ಆ್ಯಂಡ್ ಮೊಟ್ಟೆ ಸಾರು ಕೂಡ ನೆನೆದೇ ಇದೆ. ಆ್ಯಂಡ್ ನಾನು ಮಲ್ಗಿ ಎದ್ದಾದ ಮೇಲೆ ಓಟ್ಸ್ ಮಾಡ್ಕೋತೀನಿ ಬಿಸಿ ಬಿಸಿ. ಸೊ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದ ವಿಷಯ ಏನು ಅಂತಂದರೆ, ಇವಾಗ ಟೈಮ್ ಬಂದಿದೆ, ಹೇಳ್ತೀನಿ ಬನ್ನಿ. ಇದು ನನ್ನ ಹಳೇ ಟ್ರೈಪಾಡ್ ಅಂತಲೂ ಅನ್ಬೋದು, ಸೆಲ್ಫಿ ಸ್ಟಿಕ್ ಅಂತನಾದರೂ ಅನ್ಬೋದು. ಸೆಲ್ಫಿ ಸ್ಟಿಕ್ ಅಂತಲೇ ಅಲ್ಲಿ ಹೆಸರಿದ್ದು, ಸೊ ಸೆಲ್ಫಿ ಸ್ಟಿಕ್ ಅಂತಲೇ ಕರೆಯೋಣ. ಅಂದರೆ ಟ್ರೈಪಾಡ್ ಥರನೇ ಯೂಸ್ ಆಗುತ್ತೆ. ಇದರಲ್ಲಿ ಕಟ್ಟಾಗಿದ್ದೇನು ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಅಲ್ವಾ. ಸೊ ಇಲ್ಲಿ ಮೇಲ್ಗಡೆ ಕಟ್ಟಾಗಿದೆ ಒಂದು, ಆ್ಯಂಡ್ ಇದ್ರ ಕಾಲು ಕೂಡ ಕಟ್ಟಾಗಿದೆ, ಹಿಂಗೆ ಫುಲ್ ಓಪನ್ ಆಗೋ ಥರ. ಸೊ ಇದು ನೆಟ್ಟಿಗೆ ನಿಲ್ತಿರ್ಲಿಲ್ಲ. ನೆನ್ನೆ ನಾನು ನಿಮ್ಗೆ ಹೇಳಿದ್ದೆ ಇನ್ನೊಂದು 6 days ಆಗುತ್ತೆ ನನಗೆ
ಟ್ರೈಪಾಡ್ ಬರಕ್ಕೆ ಅಂತ ಹೇಳಿದ್ದೆ. ಬಟ್ ನೆನ್ನೆ ಸರ್ಪ್ರೈಸ್ಲಿ ನನ್ನ ಟ್ರೈಪಾಡ್ ಬಂದ್ಬಿಡ್ತು. ತೋರಿಸ್ಲಾ ಹೆಂಗಿದೆ ಅಂತ. ಇದಕ್ಕೆ ಚಾರ್ಜರ್ ಪ್ಲಗ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೇಮ್ ಇದೇ ಗ್ರಿಪ್ಪರ್ ಮುರಿದೋಗಿದ್ದಿದ್ದು ಹಳಿದ್ರಲ್ಲಿ, ಈ ಗ್ರಿಪ್ಪರು ಮೇಲ್ಗಡೆದು. ಸೊ ಅದು ಬಿಟ್ಟರೆ ನಾರ್ಮಲ್ ಕಾಣತ್ತದು. ಆ್ಯಂಡ್ ಇದರಲ್ಲಿ ಇಲ್ಲೊಂದು ಚಿಕ್ಕ ರಿಮೋಟ್ ಇದೆ. ಅಪ್ಪ ಈ ಸತಿ ಸ್ವಲ್ಪ ಬೇಗ ನೋಡಿದ್ದೀನಿ ರಿಮೋಟ್ ಇರೋದನ್ನ. ಇಲ್ಲ ಅಂತಂದಿದ್ರೆ ಹೋದ ವರ್ಷ 1 ವರ್ಷ ಯೂಸ್ ಮಾಡಿದ್ದೀನಿ, ಆ ರಿಮೋಟ್ ಇದೆ ಅನ್ನೋದೇ ನೋಡಿಲ್ಲ. ಇದು ಜಸ್ಟ್ ಹೆಂಗೆ ಅಂತಂದರೆ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಬ್ಲೂ ಲೈಟ್ ಬರುತ್ತೆ. ದೆನ್ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನೀವೆಷ್ಟೇ ದೂರದಲ್ಲಿದ್ದರೂ ಜಸ್ಟ್ ಆನ್ ಮಾಡೋದು ಆಫ್ ಮಾಡೋದು ಮಾಡ್ಬೋದು. ಬಟ್ ಇವಾಗ ಹಿಂಗೆ ಒತ್ತಿದ ತಕ್ಷಣ ನಂದು ವೀಡಿಯೋ ಆಫ್ ಆಗೋಗುತ್ತೆ, ಸೊ ನಾನು ಒತ್ತಲ್ಲ. ಇದನ್ನು ವಾಪಸ್ ಯೂಸ್ ಮಾಡಾದ್ಮೇಲೆ ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ಆಫ್ ಆದಮೇಲೆ ಈ ಜಾಗಕ್ಕೆ ಹೀಗೆ ಕೂರಿಸ್ಬಿಡೋದು. ಈ ಟ್ರೈಪಾಡ್ ಬೆಸ್ಟ್ ಅಂತ ಅನ್ಕೋತೀನಿ ಬಿಗಿನರ್ಸ್ಗೆ. ಯಾಕೆ ಅಂತಂದರೆ ತುಂಬ ಬಡ್ಜೆಟ್ ಹಾಕಿ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋದೇನು ನಿಮ್ಮ ಮೊಬೈಲಲ್ಲಿ ವೀಡಿಯೋ ಮಾಡೋದು ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಇಡೋಕ್ಕೆ ಒಂದು ಸಪೋರ್ಟಿವ್ ಆಗಿ ಏನಾದ್ರು ಒಂದು ಬೇಕು ಅನ್ನೋ ಕಾರಣಕ್ಕೆ ಇದು ಒಂದನ್ನು ತೊಗೊಂಡ್ರೆ ಸಾಕು. ಇದಕ್ಕೆ ಅಂತ ಜಾಸ್ತಿ ಅಫೋರ್ಡ್ ಮಾಡಿ ಎಲ್ಲ ತೊಗೊಂಡು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಿಬಿಡಿ. ಮೀಶೋದಲ್ಲಿ ಇದು ಜಸ್ಟ್ 192 197 ಏನೋ ಸಿಕ್ತು. ಬಟ್ ಅದಕ್ಕಿಂತ ಕಮ್ಮಿದಿದೆ. ಜನಗಳು ತೆಗೆದು ಪೋಸ್ಟ್ ಮಾಡಿರೋಂಥ ವೀಡಿಯೋಸ್ ಫೋಟೋಸ್ ಎಲ್ಲ ಆಗಿರಲಿ ನೋಡಿ ತೊಗೊಂಡಿರೋದು. ದಿಸ್ ಒನ್ ಇಸ್ 100% ಬೆಸ್ಟ್. ಅದೊಂದು ಫೋಟೋ ತೊಗೊಳ್ಳಿ. ಇದ್ರ ಫೋಟೋ ತೊಗೊಂಡು ಜಸ್ಟ್ ಮೀಶೋದಲ್ಲಿ ಅಪ್ಲೋಡ್ ಮಾಡಿ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ, ರೆಸ್ಟ್ ಮಾಡ್ತೀನಿ. ಆ್ಯಂಡ್ ಹೊಸದಾಗಿ ಒಬ್ಬರು ಕನ್ನಡ ವ್ಲಾಗ್ಸ್ ಅಂತ SGS ಸಮಥಿಂಗ್ ಕನ್ನಡ ವ್ಲಾಗ್ಸ್ ಅವರು ನನಗೆ ಕಮೆಂಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಇನ್ಸ್ಟಾಗ್ರಾಮ್ಗೂ ಕೂಡ ಹೋಗಿ ನೋಡಿದ್ದೀರಾ ಆ್ಯಂಡ್ ನನ್ನ ಸ್ಟೋರೀಸ್ ಕೂಡ ನೋಡಿದ್ದೀರಾ. ಅದು ನನಗೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಸ್ನೇಹ ಅವರು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಕೂಡ ನನ್ನ ಸ್ಟೋರೀಸ್ನ ನೋಡ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೀಗೆ ಸಪೋರ್ಟ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಾನು ಮಲ್ಕೊಂಡು ಎದ್ದು ಕೆಲಸ ಕೊಡ್ತೀನಿ. ಬಾಯ್.